Hello friends, welcome back to the series of programming language. ಇವತ್ತು ನಾವು ಅರೆ ಟಾಪಿಕ್ ಬಗ್ಗೆ ನೋಡ್ತಾ ಇದ್ದೀವಿ. ಬನ್ನಿ ಶುರು ಮಾಡೋಣ. ಎಸ್, ಈಗ ನೋಡ್ತಾ ಹೋಗೋಣ. ಅರೇಸ್ ಆರ್ಗನೈಸಿಂಗ್ ಡೇಟಾ ಇನ್ ಪ್ರೋಗ್ರಾಮಿಂಗ್ ಅಂದ್ರೆ ಒಂದು ಸೆಟ್ ಆಫ್ ಡೇಟಾನ ಸ್ಟೋರ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಅರೇಸ್ ಆರ್ ಫಂಡಮೆಂಟಲ್ ಡೇಟಾ ಸ್ಟ್ರಕ್ಚರ್ ಇನ್ ಪ್ರೋಗ್ರಾಮಿಂಗ್ ಅಂದ್ರೆ ಫಂಡಮೆಂಟಲ್ ಡಾಟಾ ಸ್ಟ್ರಕ್ಚರ್ ತರ ವರ್ಕ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದಕ್ಕೊಂದು ಡೇಟಾ ಟೈಪ್ ಇರುತ್ತೆ, ಮತ್ತೆ ಇನ್ನು ಅದಕ್ಕೆ ಸೈಜ್ ಇರುತ್ತೆ, ಈ ತರನ ವರ್ಕ್ ಆಗ್ತಾ ಹೋಗುತ್ತೆ. ದೇ ಪ್ರೊವೈಡ್ ಎ ವೇ ಟು ಸ್ಟೋರ್ ಅಂಡ್ ಮ್ಯಾನೇಜ್ ಮಲ್ಟಿಪಲ್ ವ್ಯಾಲ್ಯೂಸ್ ಆಫ್ ಸೇಮ್ ಡೇಟಾ ಟೈಪ್ ಇನ್ ಎ ಸ್ಟ್ರಕ್ಚರ್ಡ್ ಮ್ಯಾನರ್. ಅಂದ್ರೆ ಮಲ್ಟಿಪಲ್ ಅಂದ್ರೆ ಈಗ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಆಗಲಿ ಇಂಟೀಜರ್ಸ್ ಆಗಲಿ ಈ ತರ ಏನು ಎಲಿಮೆಂಟ್ಸ್ ಇರ್ತಾವಲ್ಲ ಅವನ್ನ ಒಂದೇ ಡೇಟಾ ಟೈಪ್ ಇದ್ರೆ ಅದರಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ವೈ ಯೂಸ್ ಅರೇಸ್? ಏನಕ್ಕೆ ಯೂಸ್ ಆಗುತ್ತೆ ಅರೇಸ್? ಫಸ್ಟ್, ಎಫಿಷಿಯನ್ಸಿ. ಅರೇಸ್ streamline data manipulation, allowing you to process a collection of data in single loop or operation. ಅಂದ್ರೆ ಏನು ಎಫಿಷಿಯನ್ಸಿ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಅರೇಸ್ ಇರುತ್ತಲ್ಲ, ಅದು ಕಲೆಕ್ಷನ್ ಆಫ್ ಡೇಟಾನ ಒಂದೇ ಇದರಲ್ಲಿ ಸ್ಟೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ ಎಫಿಷಿಯನ್ಸಿ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಆರ್ಗನೈಸೇಷನ್. ಅರೇಸ್ ಪ್ರೊವೈಡ್ ಎ ಸ್ಟ್ರಕ್ಚರ್ ವೇ ಟು ಸ್ಟೋರ್ ಲಿಮಿಟೆಡ್ ಡೇಟಾ, ಮೇಕಿಂಗ್ ಇಟ್ ಈಸಿಯರ್ ಟು ಆಕ್ಸೆಸ್ ಅಂಡ್ ಮ್ಯಾನೇಜ್ ಇನ್ಫಾರ್ಮೇಶನ್. ಅಂದ್ರೆ ಒಂದು ವೇನ ಕ್ರಿಯೇಟ್ ಮಾಡುತ್ತೆ, ಅದರಲ್ಲಿ ಸ್ಟೋರ್ ಮಾಡೋಕ್ಕೆ ಮತ್ತೆ ಆಕ್ಸೆಸ್ ಮಾಡೋಕ್ಕೆ, ಮತ್ತೆ ಏನ್ ನಾವು ಇಂಡೆಕ್ಸ್ ಮಾಡ್ಕೊಂಡು ಅದನ್ನ ವೇರಿಯಬಲ್ ಅಥವಾ ಕ್ಯಾರೆಕ್ಟರ್ನ ಏನ್ ಸ್ಟೋರ್ ಮಾಡಿರ್ತೀವಿ ಅದನ್ನ ಆಕ್ಸೆಸ್ ಮಾಡೋಕ್ಕೂ ಈಸಿ ಆಗ್ತಾ ಹೋಗುತ್ತೆ ಆರ್ಗನೈಸೇಷನ್. ನೆಕ್ಸ್ಟ್, reusability. Reusability. You can easily reuse the same array to store and access different sets of data, enhancing code modularity. ಅಂತಂದ್ರೆ ಏನಂದ್ರೆ, ಈಗ ನೀವು ಕೋಡ್ ಬರ್ದಿರ್ತೀರಲ್ವಾ, ಅದರಲ್ಲಿ ಸ್ಟೋರೇಜ್ ಏನು ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡೋದಕ್ಕೆ, ಮತ್ತೆ ರಿಯೂಸ್ ಮಾಡೋದಕ್ಕೆ, ಎನ್ಹಾನ್ಸ್ ಮಾಡ್ಯುಲಾರಿಟಿ ಮಾಡೋದಕ್ಕೆ ಅದು ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಕ್ರಿಯೇಟಿಂಗ್ ಅರೇಸ್ ಇನ್ ಕೋಡ್. ಅಂದ್ರೆ ಕೋಡ್ ಒಳಗೆ ಪ್ರೋಗ್ರಾಮಿಂಗ್ ಒಳಗೆ ಯಾವ ಥರ ಡಿಕ್ಲೇರ್ ಮಾಡ್ತೀವಿ ಅನ್ನೋದು ಎಕ್ಸ್ಪ್ಲೇನ್ ಮಾಡೋಣ. ಡಿಕ್ಲೇರಿಂಗ್ ವೇರಿಯಬಲ್. ಫಸ್ಟ್ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡ್ತಿರ್ತೀವಿ. ಯಾವ ಥರ ಅಂತಂದ್ರೆ, ಚೂಸ್ ಎ ಡಿಸ್ಕ್ರಿಪ್ಟಿವ್ ವೇರಿಯಬಲ್ ನೇಮ್ ಟು ವರ್ಡ್ ದ ಅರೇ. ಅಂದ್ರೆ ಅದಕ್ಕೊಂದು ವೇರಿಯಬಲ್ನ ಅಸೈನ್ ಮಾಡಿ ಅದು ಏನು ನಾವು ಅರೇ ಫೈಂಡ್ ಔಟ್ ಮಾಡೋಕ್ಕೆ ಅದೇ ಆ ಥರದ್ದೇ ಒಂದು ವೇರಿಯಬಲ್ನ ಸ್ಟೋರ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್, ಸ್ಪೆಸಿಫೈ ದ ಡಾಟಾ ಟೈಪ್. ಫಸ್ಟ್, ಮೇನ್ ಡಾಟಾ ಟೈಪ್ ಯಾವ ಥರ ಎಲಿಮೆಂಟ್ಸ್ನ ನೀವು ಸ್ಟೋರ್ ಮಾಡ್ತೀವಿ, ಇಂಟೀಜರ್, ಕ್ಯಾರೆಕ್ಟರ್, ಈ ಥರ ಸ್ಟ್ರಿಂಗ್ ಸ್ಟೋರ್ ಮಾಡ್ತೀವಿ. ಈ ಥರ ಯೂಸ್ ಮಾಡ್ಕೊಂಡು ಡಾಟಾ ಟೈಪ್ನ ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸ್ಪೆಸಿಫೈ ದ ಅರೇ ಸೈಜ್. ಅಂದ್ರೆ ನಾವು ಎಷ್ಟು ಎಲಿಮೆಂಟ್ಸ್ ಸ್ಟೋರ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೆಟ್ ಆಫ್ ಸೈಜ್ನ ಎಂಟರ್ ಮಾಡ್ಬೋದು. ಎಷ್ಟು ಬೇಕಾಗುತ್ತೆ ಸ್ಟೋರ್ ಮಾಡೋಕ್ಕೆ ಸ್ಪೇಸು, ಆ ಥರ. ಈಗ ಇಂಟೇಜರ್ಗೆ 4 bytes ಬೇಕಾಗುತ್ತೆ. ಈ ಥರನೇ ಎಷ್ಟು ನಾವು ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ, ನಾವು ಆ ಸೈಜ್ನ ಎಂಟರ್ ಮಾಡ್ತೀವಿ. ಇನ್ಶಿಯಲೈಸ್ ದ ವ್ಯಾಲ್ಯೂಸ್. ಅಂದ್ರೆ ನಾವು ಯಾವಾಗ ಡಿಕ್ಲೇರ್ ಮಾಡ್ಕೊತೀವಿ ಅವಾಗ ಇನ್ಶಿಯಲೈಸ್ ಮಾಡ್ತೀವಿ. ಆ ಇನ್ಶಿಯಲೈಸ್ ಮಾಡ್ಕೊಳ್ಳೋದು ತೋರಿಸ್ತೀವಿ. ಒಂದು ಸಿಂಪಲ್ ಅರೇ ಪ್ರೋಗ್ರಾಮ್ ಬರ್ತಿಟ್ಕೊಂತೀವಿ. ಇಲ್ಲಿ ಇಂಟೀಜರ್ ಡೇಟಾ ಟೈಪ್ನ ಸ್ಟೋರ್ ಮಾಡ್ತಾ ಇದೀವಿ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತೀವಿ. ಅರೇ ಇದು ಒಂದು ವೇರಿಯಬಲ್ ನೇಮ್ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಮತ್ತೆ ಸೈಜ್ ನಮಗೆ 5 ಬೇಕು, ಅದಕ್ಕೆ 5 ಸೈಜ್ ಎಂಟರ್ ಮಾಡ್ಕೊಂಡಿದ್ವಿ. ಇದು ಒಂದು ಸಿಂಪಲ್ ಪ್ರೋಗ್ರಾಮ್. ಮತ್ತೆ ಅರೇ ಇನ್ಶಿಯಲೈಸೇಷನ್ ಅಂದ್ರೆ ನಾವು ವ್ಯಾಲ್ಯೂಸ್ನ ಇಲ್ಲೇ ಇನ್ಶಿಯಲೈಸ್ ಮಾಡ್ತೀವಿ. ಮತ್ತೆ ಫಾರ್ ಲೂಪ್ ಒಳಗೆ ಅವ್ರು ಪ್ರಿಂಟ್ ಮಾಡೋದು, ಇನ್ನು ರನ್ ಮಾಡೋದು. ಆ ಸ್ಟೋರ್ ಆಗಿರೋ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡ್ತೀವಿ. ಅಂದ್ರೆ ಇಂಡೆಕ್ಸ್ ಮೂಲಕ ಪ್ರಿಂಟ್ ಮಾಡ್ತೀವಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಕ್ಸೆಸ್ ಇಂದ ಅರೇ ಎಲಿಮೆಂಟ್ಸ್ ಅದನ್ನ ಯಾವ ಥರ ಆಕ್ಸೆಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಬರೋದು. ಇಂಡೆಕ್ಸ್ ಬೇಸ್ಡ್ ಆಕ್ಸೆಸ್ ಅಂದ್ರೆ ಇಂಡೆಕ್ಸ್ ಮೂಲಕ ಇದನ್ನು ನಾವು ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡ್ತಾ ಬರ್ತೀವಿ. ಅಂದ್ರೆ ಫಸ್ಟ್, ಈಚ್ ಎಲಿಮೆಂಟ್ in an array has unique index starting from 0.
that's common. Easier to identify the access specific elements. ಅಂದ್ರೆ ನಾವು ಇಂಡೆಕ್ಸ್ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಇಂಡೆಕ್ಸ್ ಮೂಲಕ ಆ, ಏನೋ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಒಂದು ಎಲಿಮೆಂಟ್ ಕೂಡ ಸ್ಪೆಸಿಫಿಕ್ ಇಂಡೆಕ್ಸ್ ನ ಏನು ಮಾಡುತ್ತೆ, ಅದು ಐಡೆಂಟಿಫೈ ಮಾಡೋಕೆ ಇರುತ್ತೆ ಇಂಡೆಕ್ಸ್. ಅದ್ರ ಮೂಲಕ ಇದನ್ನ ಏನು ಐಡೆಂಟಿಫೈ ಮಾಡ್ತಾ ಅಥವಾ ಆಕ್ಸೆಸ್ ಮಾಡ್ತಾ ಬರ್ತೀವಿ. Retrieve the values. Use the array name followed by the index and square brackets to access retrieve the value at the index. ಅಂದ್ರೆ ನಾವೇನು ಇನ್ಶಿಯಲೈಸ್ ಮಾಡಿರ್ತೀವಲ್ಲ ಅವಾಗ ಏನು ಇಂಡೆಕ್ಸ್ ಇರುತ್ತಲ್ಲ, ಇಂಡೆಕ್ಸ್ ಅಂದ್ರೆ ಇದು ರಿಟ್ರೀವ್ ಆಗಿರುತ್ತೆ ಅಂತ ಅಲ್ಲಿ ಹೇಳ್ತಾ ಬರ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ದ ಅರೇ ಇಂಡೆಕ್ಸಿಂಗ್ ಅಂದ್ರೆ ಯಾವ ತರ ಇಂಡೆಕ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಜೀರೋ ಬೇಸ್ಡ್ ಇಂಡೆಕ್ಸಿಂಗ್ ಅಂದ್ರೆ ದ ಫಸ್ಟ್ ಎಲಿಮೆಂಟ್ ಇನ್ ಆನ್ ಅರೇ ಇಸ್ ಆಲ್ವೇಸ್ ಅಟ್ 0. ಅಂದ್ರೆ ಫಸ್ಟ್ ಎಲಿಮೆಂಟ್ ಏನ್ ನಾವು ಸ್ಟೋರ್ ಮಾಡಿರ್ತೀವಿ ಅದು 0 ಇಂದಾನೆ ಇರುತ್ತೆ ಅಂತ ಹೇಳ್ತೀವಿ. 0 ಇಂಡೆಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೀಕ್ವೆನ್ಷಿಯಲ್ ಇಂಡೆಕ್ಸಿಂಗ್ ಅಂತಂದ್ರೆ ಏನಂದ್ರೆ ಈಗ ಒಂದಾದ್ಮೇಲೆ ಒಂದೇ ಇರುತ್ತೆ, ಅರೇ ಎಲಿಮೆಂಟ್ ಸ್ಟೋರ್ ಆಗಿರುತ್ತೆ, ಅದು +1 ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಈಗ 0 ಇಂದ ಸ್ಟಾರ್ಟ್ ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ ನಮಗೆ ಬೇಕಂತಂದ್ರೆ 1 ಎಂಟ್ರಿ ಮಾಡ್ತೀವಿ ಇಂಡೆಕ್ಸ್ ನ. ಆಕ್ಸೆಸಿಂಗ್ ಎಲಿಮೆಂಟ್ಸ್. ಯೂಸ್ ದ ಅರೇ ನೇಮ್ ಫಾಲೋಡ್ ಬೈ ದ ಇಂಡೆಕ್ಸ್ ಟು ಆಕ್ಸೆಸ್ ದ ಕರಸ್ಪಾಂಡಿಂಗ್ ಎಲಿಮೆಂಟ್. ಅಂತಂದ್ರೆ ಏನಂದ್ರೆ ಈಗ ಎಲಿಮೆಂಟ್ ನ ಆಕ್ಸೆಸ್ ಮಾಡೋದಕ್ಕೆ ಇಂಡೆಕ್ಸ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ನಾವು ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನೋಡ್ತಾ ಬರೋದು ಮಾಡಿಫಿಂಗ್ ದ ಅರೇ ಕಂಟೆಂಟ್ಸ್. ಅಂತಂದ್ರೆ ಏನು, ನಾವು ಅರೇ ಡಿಕ್ಲೇರ್ ಮಾಡ್ತೀವಿ ಅಥವಾ ಆಕ್ಸೆಸ್ ಮಾಡ್ತೀವಿ, ಅದ್ರಾಗೆ ಮಾಡಿಫೈ ಮಾಡೋದು, ಏನಾದ್ರು ವ್ಯಾಲ್ಯೂಸ್ ನಮ್ಗೆ ಚೇಂಜ್ ಮಾಡ್ಬೇಕಂತ ಚೇಂಜ್ ಮಾಡೋದು ಯಾವ ಥರ ಅಂತ ನೋಡ್ತೀವಿ. ಐಡೆಂಟಿಫೈ ದ ಇಂಡೆಕ್ಸ್ ಎಲ್ಲಿದೆ ಅಂತಂದು ಫೈಂಡ್ ಔಟ್, ಲೊಕೇಶನ್ ಫೈಂಡ್ ಔಟ್ ಮಾಡಿ ಅದ್ರ ಇಂಡೆಕ್ಸ್ನ ಫೈಂಡ್ ಔಟ್ ಮಾಡ್ಕೊಂಡು ಅದನ್ನ ಲೊಕೇಟ್ ಮಾಡೋದು. ನೆಕ್ಸ್ಟ್ ಅಜೈನ್ ನ್ಯೂ ವ್ಯಾಲ್ಯೂ ಅಂದ್ರೆ ಏನು, ನಾವು ಇಂಡೆಕ್ಸ್ ಫೈಂಡ್ ಔಟ್ ಮಾಡ್ತೀವಿ, ಅದನ್ನ ಆಪರೇಟರ್ ಯೂಸ್ ಮಾಡ್ಕೊಂಡು ಅಜೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ಕೊಂಡು ಅದನ್ನ ವ್ಯಾಲ್ಯೂನ ಅಜೈನ್ ಮಾಡ್ತೀವಿ. ಅಪ್ಡೇಟ್ the array new reflects the modified value at the specified index. ಅಂದ್ರೆ ಏನ್ ನಾವು ಸ್ಪೆಸಿಫೈ ಮಾಡಿರ್ತೀವಿ ಇಂಡೆಕ್ಸ್ ನ, ಅಲ್ಲಿ ನ್ಯೂ ವ್ಯಾಲ್ಯೂ ಅಜೈನ್ ಆಗುತ್ತೆ. ಎಸೆನ್ಷಿಯಲ್ ಆಪರೇಷನ್ಸ್, ಅರೇ ಆಪರೇಷನ್ಸ್ ಏನಕ್ಕೆ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡ್ತಾ ಬರೋಣ. ಸ್ಟಾರ್ಟಿಂಗ್ ಮೇನ್ ನಾವು ಅರೇನ ಯೂಸ್ ಮಾಡ್ತಾ ಬರೋದು ಸ್ಟಾರ್ಟಿಂಗ್ಗೋಸ್ಕರ. ಅರೇಂಜ್ ಅಲೆ ಎಲಿಮೆಂಟ್ಸ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ಸ್. ಈಗ ನಾವು ಪ್ರಿಂಟ್ ಮಾಡಿದ್ವಲ್ಲ 1 2 3 4 5 ಅಂತಂದು ಆ ಎಕ್ಸಾಂಪಲ್ 1 2 3 5 ಅಂತಂದು ನಾವು ಡೈರೆಕ್ಟ್ ಆಗಿ ಕೊಟ್ಟಿದ್ದೀವಿ. ಏನು ಅಸೆಂಡಿಂಗ್ ಆರ್ಡರ್ ನಮಗೆ ಎಲ್ಲಿ ಶಫಲ್ ಆಗಿದ್ದಾಗ ಅವನ್ನ ಅಸೆಂಡಿಂಗ್ ಆರ್ಡರ್ ಮೂಲಕ ಸರಿ ಮಾಡೋಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಮತ್ತೆ ಸರ್ಚಿಂಗ್ ಎಲಿಮೆಂಟ್ಸ್, ನಾವೇನು ಅಸೈನ್ ಮಾಡಿರ್ತೀವಿ ವ್ಯಾಲ್ಯೂಸ್ನ ಇಂಡೆಕ್ಸ್ ಮೂಲಕ ಅದನ್ನ ಸರ್ಚ್ ಮಾಡ್ಕೋಬಹುದು ಅಂತಂದು ಹೇಳ್ಕೋಬಹುದು ಅರೇ ಯೂಸ್ ಮಾಡ್ಕೊಂಡು. ಮತ್ತೆ ಇಟರೇಷನ್ಸ್, ನಂಬರ್ ಆಫ್ ಇಟರೇಷನ್ಸ್ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ, ಯಾಕಂದ್ರೆ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತೀವಿ. ಫಾರ್ ಲೂಪ್ ಹಾಕಿದ್ರಿಂದ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಇರ್ತಾವ, ಆ ಥರನ ವರ್ಕ್ ಮಾಡ್ತಾ ಹೋಗ್ಬೇಕಾದ್ರೆ ಲೂಪ್ ಇಟರೇಷನ್ಸ್ ಅಂದ್ರೆ ಅವು ಕಡಿಮೆ ಆಗ್ತಾ ಹೋಗ್ತದೆ. ಎಸ್, ದಿಸ್ ಈಸ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.